ಎಲ್ಲರಿಗೂ ನಮಸ್ಕಾರ. ನಾನು ಈಗ ಕಳಿಂಗದ ಯುದ್ಧದ ವರ್ಣನೆಯನ್ನು ಹೇಳಕತ್ತೀನಿ. ಎಷ್ಟೋ ದಿನಗಳವರೆಗೆ ಕಳಿಂಗ ಯುದ್ಧ ನಡೀತೈತಿ. ಆದರೆ ಅವರು ಬಹಳ ಕೆಚ್ಚದೆಯಿಂದ ಕಳಿಂಗ ಸೈನಿಕರಿದ್ದವರು ಹೋರಾಡ್ತಾರೆ. ಸ್ತ್ರೀಯರು ಕೂಡ ಏನಂತಂದ್ರೆ ರಣರಂಗವನ್ನು ಪ್ರವೇಶ ಮಾಡ್ತಾರೆ. ಆದರೂ ಈ ಅಶೋಕನ ಅಪಾರವಾದಂಥ ಸೈನ್ಯದ ಎದುರು ಕಳಿಂಗ ರಾಜ್ಯ ಏನಂತಂದ್ರೆ ಸೋತು ಹೋಗ್ತೈತಿ ಕೊನೆಗೂ. ಅವಾಗ ಏನಂತಂದ್ರೆ ಈ ಅಶೋಕ ವಿಜಯಿ ಆಗ್ತಾನ. ಅವಾಗ ಏನು ಮಾಡ್ತಾನಂದ್ರೆ ತನ್ನ ವಿಜಯ ಪತಾಕೆಯೊಂದಿಗೆ ಆ ರಣರಂಗಕ್ಕೆ ಬರ್ತಾನೆ. ರಣರಂಗಕ್ಕೆ ಬಂದು ಒಂದು ಕ್ಷಣ ಆ ರಣರಂಗವನ್ನು ವೀಕ್ಷಣೆ ಮಾಡ್ತಾನಲ್ಲ, ಅವನಿಗೆ ಇಷ್ಟೊಂದು ಆಘಾತ ಅನಿಸ್ತೈತಿ. ಅಲ್ಲಿ ಆ ಯುದ್ಧ ಭೂಮಿಯಲ್ಲಿ ಹೆಣಗಳ ರಾಶಿಯೇ ಇರ್ತೈತಿ. ಎಲ್ಲ ಕಡೆ ಹೆಣಗಳ ರಾಶಿಯನ್ನು ಒಟ್ಟಿರ್ತಾರೆ. ರಕ್ತದ ಕಾಲುವೆನ ಹರಿತಾ ಇರ್ತೈತಿ. ಎಲ್ಲ ಎಷ್ಟೋ ಜನರು ಎದೆದಿ ಬಡಿದುಕೊಂಡು ಅಳ್ತಾ ಇರ್ತಾರೆ. ವೃದ್ಧರು, ಮಕ್ಕಳು ಅಳ್ತಾ ಇರ್ತಾರೆ. ಆ ಒಂದು ಶವಗಳ ರಾಶಿಯಲ್ಲಿ ತಮ್ಮವರ ಶವವನ್ನು ಹುಡುಕ್ತಾ ಇರ್ತಾರೆ ಅವರು ಎಷ್ಟೋ ಜನರು. ಆ ನಂತರ ಅದನ್ನೆಲ್ಲನೂ ನೋಡಿ ಆ ಅಶೋಕನಿಗೆ ಬಹಳ ಕೆಟ್ಟ ಅನಿಸ್ತೈತಿ. ತನ್ನ ಬಗ್ಗೆ ತನಗೇ ಒಂದು ಥರ ಅಸಹ್ಯಕರವಾದಂಥ ಭಾವನೆ ಇದು ಉಂಟಾಗ್ತೈತಿ. ಕೀಳರಿಮೆ ಉಂಟಾಗ್ತೈತಿ. ನಾನು ಮನುಷ್ಯನೋ ಅಥವಾ ರಾಕ್ಷಸನೋ ಅನ್ನುವಂಥ ಸಂಶಯ ತನ್ನಗೆ ತಾನೇ ಪ್ರಶ್ನೆಯನ್ನು ಕೇಳ್ಕೊತಾನೆ. ಎಂಥ ಘೋರವಾದಂಥ ದೃಶ್ಯ ಇದು. ಆ ಯುದ್ಧ ದಯಾನದಿ ಅನ್ನುವ ನದಿಯ ದಂಡೆಯ ಮೇಲೆ ನಡೆದಿರ್ತೈತಿ. ಆ ನದಿಯ ತುಂಬ ನೀರಿಗಿಂತ ರಕ್ತನೇ ಹರಿತಾ ಇರ್ತೈತಿ. ನದಿಯ ರಕ್ತದ ಒಂದು ನದಿನ ಹರಿಯಾಕತ್ತೈತಿ ಅಂತಂದು ಹೇಳಿ ಭಾಸವಾಗ್ತಾ ಇರ್ತೈತಿ. ಅಂಥ ಬಿಭತ್ಸವಾದಂಥ ಒಂದು ದೃಶ್ಯ. ನನ್ನ ಅಹಂಕಾರದ ವಿಜಯನೋ, ಮಾನವೀಯತೆಯ ಒಂದು ಕೊಲೆಯೋ ಅನ್ನುವಂಥದ್ದು ಅಶೋಕನನ್ನು ಏನು ಮಾಡ್ತೈತಿ ಅಂತಂದ್ರೆ ಭಾಳ ಘಾಸಿಗೊಳಿಸ್ತೈತಿ. ಯಾವ ಯುದ್ಧದಲ್ಲಿ ಅವ ಇಂಥ ಅನುಭವವನ್ನು ಹೊಂದಿರೋದಿಲ್ಲ. ವಿಜಯೋತ್ಸವನ ಆತ ಆಚರಿಸುವಂತ ಬಂದಿರ್ತಾನೆ. ಆದರೆ ಈ ಕಳಿಂಗ ಯುದ್ಧ ಇಲ್ಲೇನಾಗಿರ್ತೈತಿ ಅಂದ್ರೆ 1,00,000 ಜನ ಆ ಯುದ್ಧದಲ್ಲಿ ಸತ್ತಿರ್ತಾರೆ. 1,50,000 ಜನ ಅಂಗವಿಕಲರಾಗಿರ್ತಾರೆ. 1,50,000 ಜನ ನಿರಾಶ್ರಿತರಾಗಿರ್ತಾರೆ. ಆ ರಣರಂಗದಿಂದ ಮುಂದೆ ಹಂಗೆ ಹೋಗ್ತಾನವನು. ಮೈ ಮೇಲೆ ಪರಿವೇನೇ ಇರುವುದಿಲ್ಲ ಅವನಿಗೆ. ಹಂಗೆ ಹೋದಾಗಲ್ಲಿ ನೋಡ್ತಾನ ಆ ಡೈರೆಗಳಲ್ಲಿ ಆ ಅಂಗವಿಕಲರಾದವರು ಕಾಲು ಕೈಕೊಂಡಿರ್ತಾರೆ, ಕೈ ಕಳ್ಕೊಂಡಿರ್ತಾರೆ, ಅಳತಾ ಬಿದ್ದಿರ್ತಾರೆ. ಅವರು ರೋಧಿಸ್ತಾ ಇರ್ತಾರೆ, ನೋವಿಂದ ಅರಿಸ್ತಾ ಇರ್ತಾರೆ. ಅದೆಲ್ಲವನ್ನು ನೋಡಿದಂಥ ಅಶೋಕನಿಗೆ ಭಾಳ ಆಗ್ತೈತಿ. ನನ್ನಂತ ಇಷ್ಟು ನಾ ಕ್ರೂರ ಹೆಂಗಾದೆ. ಅಶೋಕನನ್ನು ಎಷ್ಟೋ ಕಡೆ ಭಾಳ ಕ್ರೂರಿ ಅಂತೇಳಿ ವರ್ಣನೆ ಮಾಡ್ಯಾರ. ಸಾಮ್ರಾಜ್ಯ ವಿಸ್ತರಣೆಗೆ ಏನು ತೊಡಗಿದ್ನಲ್ಲ, ಅವಾಗ ಎಷ್ಟೋ ಇತಿಹಾಸಕಾರರು ಅಶೋಕ ಭಾಳ ಕ್ರೂರಿಯಾಗಿದ್ದ ಅಂತ ಏನೋ ಅಂತಾರೆ. ಭಾಳ ಮಹತ್ವಾಕಾಂಕ್ಷೆನೂ ಆಗಿದ್ದ ಅವನು. ಆದರೆ ಈ ಕಳಿಂಗ ಯುದ್ಧ ಮಾತ್ರ ಏನಾಗ್ತೈತಿ ಅಂತಂದ್ರೆ ಅವನಲ್ಲಿ ದೊಡ್ಡ ಪರಿವರ್ತನೆಯನ್ನು ತರ್ತೈತಿ. ಸಾಮ್ರಾಜ್ಯದ ವಿಸ್ತರಣೆಗೆ ಏನು ಖಡ್ಗವನ್ನು ಎತ್ತಿರ್ತಾನ, ಆ ಖಡ್ಗವನ್ನು ದೂರ ಬಿಸಾಕಿ ಒಗೆದ್ಬಿಡ್ತಾನ. ಇದೇ ನನ್ನ ಕೊನೆಯ ಯುದ್ಧ ಅಂತಂದು ಹೇಳಿ ಅವ ತೀರ್ಮಾನ ಮಾಡ್ತಾನೆ, ಪ್ರತಿಜ್ಞೆಯನ್ನು ಮಾಡ್ತಾನೆ. ಇದೇ ನನ್ನ ಕೊನೆಯ ಯುದ್ಧ, ಇನ್ನು ಮೇಲೆ ನಾ ಖಡ್ಗವನ್ನು ಯಾವತ್ತೂ ಹಿಡಿಯುವುದಿಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡ್ತಾನೆ. ಪ್ರತಿಜ್ಞೆಯನ್ನು ಮಾಡಿ ಆತ ಏನಂತಾರೆ ಅರಮನೆಗೆ ಬರ್ತಾನೆ. ಎಷ್ಟೋ ದಿನಗಳವರೆಗೆ ಆತನಿಗೆ ನಿದ್ದೆನೇ ಹತ್ತೋದಿಲ್ಲ. ಕಣ್ಣು ಮುಚ್ಚಿದ್ರೆ ಅದೇ ರಣರಂಗದ ಒಂದು ವಿಭಿತ್ಸಕರವಾದಂಥ ದೃಶ್ಯ ಕಣ್ಣ ಮುಂದೆ ಬರ್ತಿರ್ತೈತಿ. ತನ್ನ ಕ್ರೂರತೆಯ ಬಗ್ಗೆ ಅವನಿಗೆ ಬಹಳ ನೋವಾಗಿರ್ತೈತಿ. ಅವಾಗ ಏನಾಗ್ತೈತಿ ಅಂದ್ರೆ ಒಂದು ಸಲ ಅರಮನೆ ಮುಂಭಾಗದೊಳಗೆ ಆತ ಅಡ್ಡಾಡ್ತಾ ಇರ್ತಾನೆ. ಒಬ್ಬ ಬೌದ್ಧ ಸನ್ಯಾಸಿ, ಬಹುಶಃ ಸುಮಾರು 18ರಿಂದ 20 ವರ್ಷ ಇರಬೇಕು. ಆ ಬೌದ್ಧ ಬಿಕ್ಕು ಇದ್ದಾವ ಇವತ್ತನಿಗೆ ಭೇಟಿ ಆಗ್ತಾನೆ. ಭೇಟಿ ಆದ್ಕೊಳ್ಳೇನ ಏನು ಮಾಡ್ತಾನೆ ಅಂದ್ರೆ ಅಶೋಕ ಆತನನ್ನೇ ನೋಡ್ತಾನೆ. ಆ ಬಾಲಕನ ಮುಖದಲ್ಲಿ ಇಷ್ಟು ಪ್ರಸನ್ನತೆ ಇರ್ತೈತಿ, ಶಾಂತಿಯಿಂದ ಕೂಡಿರ್ತೈತೆ ಅವನ ಮುಖ. ಆತ ಆ ಭಿಕ್ಷುಕನ ಕಡೆ ತಾನೇ ಹೋಗ್ತಾನೆ. ತಾನೇ ಹೋದ್ಕೊಳ್ಳೇನ ಆ ಬಿಕ್ಕು ಇದ್ದಾವ ಇವನನ್ನು ನೋಡ್ತಾನೆ, ಅಶೋಕನನ್ನು ನೋಡ್ತಾನೆ.
ಸ್ವಲ್ಪ ಹೊತ್ತು ನೋಡಿ ಅವಾಗ ಕೇಳ್ತಾನೆ, ಸಾಮ್ರಾಟ್ರಿ ನಿಮಗೆ ನನ್ನ ಗುರ್ತು ಹತ್ತಲಿಲ್ಲೇನು ಅಂತ ಕೇಳ್ತಾನೆ. ಹತ್ತಲಿನೇನು ಅಂತಂದಾಗ ಆ ನಂತರ ಅಶೋಕ ಅಂತಾನ, ನೀನು ಬೌದ್ಧ ಭಿಕ್ಷು ಅಂತಂದು ಹೇಳ್ತಾನೆ. ಹೌದು, ಆದ್ರೆ ನಾ ಯಾರು ಅನ್ನೋದು ನನ್ನ ಹೆಸರಾಗಲಿ ತಮ್ಗೆ ಗೊತ್ತಿಲ್ಲೇನು ಅಂತ ಕೇಳ್ತಾನೆ. ಇಲ್ಲ ಅಂತಾನೆ ಅಶೋಕ. ನಿಮ್ಮ ಒಂದು ಸಿಂಹಾಸನಕ್ಕಾಗಿ 98 ಜನ ನಿಮ್ಮ ಸಹೋದರನ್ನ ಕೊಂದಿರಲ್ಲ ನೀವು. ನಿಮ್ಮ ದೊಡ್ಡ ಅಣ್ಣ ಸುಶೀಮನ ಮಗ ನಾನು ಅಂತ ಹೇಳ್ತಾನೆ. ಅವಾಗ ಈ ಅಶೋಕನಿಗೆ ಬಹಳ ಬಹಳ ಕೆಟ್ಟ ಅನಿಸ್ತೈತಿ. ಆ ದೃಶ್ಯ ಕೂಡ ಕಣ್ಣ ಮುಂದೆ ಬರ್ತೈತಿ. ನನ್ನ ರಾಜ್ಯ ದಾಹಕ್ಕಾಗಿ ನಾನು 98 ಜನ ಸಹೋದರರನ್ನ ನಾನು ಕೊಂದಿಲ್ಲ ಅಂತಂದು ಹೇಳಿ ಬಹಳ ಅವನಿಗೆ ಸಂಕಟ ಆಗ್ತೈತಿ. ಆತ ಕೇಳ್ತಾನ ಹುಡುಗಗ, ನಿನಗೆ ನನ್ನ ನೋಡಿದ್ರೆ ಬಹಳ ಸಿಟ್ಟು ರೋಷ ಬರ್ತಿರ್ಬೇಕಲ್ಲ, ಎಂಥ ಕ್ರೂರಿ ಅಂಥೇಳಿ ನನ್ನ ಮೇಲೆ ಅಸಹ್ಯ ಹಾಕ್ತಿರ್ಬೇಕಲ್ಲ ಅಂತ ಕೇಳ್ತಾನೆ. ಆವಾಗ ಆ ಬಿಕ್ಕು ಅಂತಾನ, ಇಲ್ಲ ಅಂತಾನ. ಇಲ್ಲ, ನನಗೆ ಮೊದಲೇ ಅನ್ನಿಸ್ತಿತ್ತು, ಈಗ ಆಗೋದಿಲ್ಲ. ನನಗೆ ನಿಮ್ಮನ್ನು ನೋಡಿದ್ರೆ ದಯೆ ಉಂಟಾಗ್ತೈತಿ, ಕರುಣೆ ಉಂಟಾಗ್ತೈತಿ. ನೀವು ಮಹತ್ವಾಕಾಂಕ್ಷಿಗಳಾಗಿದ್ರಿ, ಅದಕ್ಕೆ ನಿಮ್ಮಲ್ಲಿ ಕ್ರೂರತ್ವ ಇದ್ದದ್ದು ಮನೆ ಮಾಡಿತ್ತು. ನನಗೇನೂ ಅನಿಸೋದಿಲ್ಲ ನಿಮ್ಮನ್ನು ನೋಡಿದ್ರೆ ಅಂತ ಅಂದ್ಕೂಡಲೇ ನನಗೂ ನೀ ಹೆಂಗೆ ಇಷ್ಟು ಶಾಂತವಾಗಿದ್ದಿ, ನನಗೂ ಈ ಬೌದ್ಧ ದೀಕ್ಷೆಯನ್ನು ಕೊಡು ಅಂತ ಕೇಳಿದ ಕೂಡಲೇ ಆ ಹುಡುಗ ನನ್ನ ಗುರುಗಳ ಕಡೆ ಬರ್ರಿ ಅಂತೇಳಿ ಅವನ್ನ ಕರ್ಕೊಂಡು ಹೋಗ್ತಾನೆ. ಗುರುಗಳಿಂದ ಇವನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಆವಾಗ ತನ್ನ ಪತ್ನಿಯನ್ನು ನೆನಪಾಕೈತೆ. ಅವನು ವಿಧಿಶಾಲೆಗೆ ಅವನು ವಚನವನ್ನು ಕೊಟ್ಟಿರ್ತಾನೆ, ನಾನು ಶಾಂತಿ ಸ್ಥಾಪನೆಯ ಮಾರ್ಗದಲ್ಲಿಯೂ ನಡೀತೀನಿ ಅಂತ ಹೇಳಿ. ಅವಳಿಗೆ ಒಂದು ದೀರ್ಘವಾದಂಥ ಪತ್ರವನ್ನು ಬರೀತಾನೆ. ತನ್ನ ಎಲ್ಲ ಆಳಲನ್ನು ತೊಳ್ಕೊಂಡಿರ್ತಾನೆ. ಕಳಿಂಗ ಯುದ್ಧದ ನಂತರ ನನ್ನ ಮನಸ್ಸೆಲ್ಲ ಪರಿವರ್ತನೆ ಆಗೈತಿ, ನಾನು ಖಡ್ಗವನ್ನು ಹಿಡಿಯೋದಿಲ್ಲ, ಬೌದ್ಧ ಧರ್ಮನ ಸ್ವೀಕಾರ ಮಾಡೀನಿ, ನೀನು ಬಾ ನನ್ನ ಜೊತೆಯ ಮಕ್ಕಳನ್ನು ಕರ್ಕೊಂಡು ಅಂಥೇಳಿ ಪತ್ರವನ್ನು ಬರೆದುಕೊಳ್ಳಿ. ಅವಳು ಕೂಡ ತನ್ನ ಮಕ್ಕಳನ್ನು ಕರೆದುಕೊಂಡು ಇಲ್ಲಿ ಬರ್ತಾಳೆ. ಬಂದ ಕೂಡ ಏನು ಮಾಡ್ತಾನೆ ಅಂತಂದ್ರೆ, ತನ್ನ ಇಡೀ ಜೀವನವನ್ನು ಬೌದ್ಧ ಧರ್ಮದ ಈ ಒಂದು ಪ್ರಚಾರಕ್ಕಾಗಿ, ಪ್ರಜೆಗಳ ಕಲ್ಯಾಣಕ್ಕಾಗಿ ಆತ ಬಳಸ್ತಾನೆ. ರಾಜನಾಗಿದ್ದುಕೊಂಡು ಬೇಟೆಯನ್ನು ನಿರ್ಬಂಧ ಮಾಡ್ತಾನೆ. ತನ್ನ ರಾಜ್ಯದೊಳಗೆ ಯಾರೂ ಬೇಟೆಯನ್ನು ಆಡೋದಿಲ್ಲ, ಅವುಗಳಿಗೂ ಕೂಡ ಬದುಕುವಂಥ ಹಕ್ಕೈತಿ. ಇನ್ನು ಖಡ್ಗವನ್ನು ಯಾರೂ ಹಿಡಂಗಿಲ್ಲ ಅಂತಂದು ಹೇಳಿ ಏನಂತಂದ್ರೆ ಆಜ್ಞೆಯನ್ನು ಹೊರಡಿಸ್ಬಿಡ್ತಾನೆ. ಧರ್ಮಛತ್ರಗಳನ್ನು ಕಟ್ಟಿಸ್ತಾನೆ, ಅರವಟ್ಟಿಗೆಗಳನ್ನು ಕಟ್ಟಿಸ್ತಾನೆ, ಹಾದಿ ಹೋಗರಿಗೆ ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸ್ತಾನೆ, ಎಷ್ಟೋ ಸಾವಿರ ಗಿಡಗಳನ್ನು ನಡೆಸ್ತಾನೆ, ಅನ್ನಛತ್ರಗಳನ್ನು ನೇಮಿಸ್ತಾನೆ. ಈ ಎಲ್ಲ ಪ್ರಜಾ ಕಲ್ಯಾಣ ಕಾರ್ಯಗಳನ್ನು ಮಾಡ್ತಾನೆ. ತನ್ನ ಮಕ್ಕಳು ಮಹೇಂದ್ರ ಮತ್ತು ಸಂಘಮಿತ್ರೆ ಇವರನ್ನು ಬೌದ್ಧ ಪ್ರಚಾರಕ್ಕಾಗಿ ಕಳಿಸ್ತಾನೆ, ಶ್ರೀಲಂಕಾಗೆ ಕಳಿಸ್ತಾನೆ. ಅನೇಕ ಪ್ರಚಾರಕರನ್ನು ದೇಶದ ಎಲ್ಲ ಭಾಗಗಳಿಗೆ ಕಳಿಸ್ತಾನೆ. ತಾನೂ ಕೂಡ ಕೆಲವು ಕಡೆ ಹೋಗಿ ಆ ಪ್ರಚಾರವನ್ನು ಮಾಡ್ತಾನೆ. ಇವನ ಕಾಲದಲ್ಲಿ ಇರಾನ್ವರೆಗೂ ಏನಂತಂದ್ರೆ ಈ ಬೌದ್ಧ ಧರ್ಮವನ್ನು ಆತ ಪ್ರಚಾರ ಮಾಡ್ಯಾನ. ಇರಾನ್, ಅಫ್ಘಾನಿಸ್ತಾನ, ಈಗಿನ ನೇಪಾಳ, ಬರ್ಮಾ, ಅಂತರ ಮೈನ್ಮಾರ್, ಜಪಾನ್, ಇವೆಲ್ಲ ದೇಶಗಳಲ್ಲಿನೂ ಏನಂತಾರೆ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿಸ್ತಾನೆ. ಬ್ರಾಹ್ಮಿ ಲಿಪಿಯೊಳಗೆ ಈ ಶಿಲಾಶಾಸನಗಳನ್ನು ಬರೆಸ್ತಾನೆ. 8200 ಸ್ತೂಪಗಳನ್ನು ಅವನು ಏನಂತಾರೆ ಕಟ್ಟಿಸ್ತಾನೆ. ಸಾಂಚಿಯ ಸ್ತೂಪ ಎಲ್ಲಕ್ಕಿಂತ ದೊಡ್ಡದು. ಆನಂತರ ಈ ಕಾಶಿ ಹತ್ತಿರ ಸಾರಾನಾಥ ಅನ್ನುವಲ್ಲಿ ಒಂದು ಬೌದ್ಧ ಸ್ತೂಪ ಐತಿ. ಅಲ್ಲಿರುವಂಥ ಒಂದು ಸ್ತಂಭದ ಮೇಲೆ 4 ಸಿಂಹಗಳ ಒಂದು ಏನು ಸ್ತಂಭ ಐತಲ್ಲ, ಅದನ್ನೇ ನಮ್ಮ ರಾಷ್ಟ್ರೀಯ ಲಾಂಛನವಾಗಿ ನಾವು ಮಾಡ್ಕೊಂಡಿವಿ. ಅಶೋಕನ ಚಕ್ರ ಇದ್ದದ್ದು ನಮ್ಮ ದೇಶದ ಧ್ವಜದಲ್ಲಿ ವಿರಾಜಮಾನವಾಗಿದೆ. ಈ ರೀತಿ ತನ್ನ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಖಡ್ಗವನ್ನು ಹಿಡಿದಂತಹ ಒಬ್ಬ ಚಕ್ರವರ್ತಿ ಅದೇ ಖಡ್ಗವನ್ನು ಬಿಸಾಕಿ ಮನಪರಿವರ್ತನೆಯಾದಂಥ ಮೊದಲ ದೊರೆ ಅಂತಂದು ಹೇಳಿ ಅನ್ನಿಸ್ಕೊಳ್ತಾನೆ ಅಶೋಕ. ಇಲ್ಲಿಗೆ ಅಶೋಕನ ಕಥೆ ಇದ್ದದ್ದು ಮುಕ್ತಾಯ ಆಗ್ತೈತಿ.